ಚಂಪಾ, ವಿದ್ಯಕ್ಕ, ದಿನಗಳು ಮಾತ್ರ ಕಳ್ದೋಗ್ತಾ ಇದಾವೆ. ಆದ್ರೆ ನನ್ ತೆಪ್ಪಿಲ್ಲ ಅಂತ ಸಾಬೀತ್ ಪಡ್ಸಕ್ಕೆ ದಾರಿನೇ ಕಾಣಿಸ್ತಿಲ್ಲ ಅಂತ ಸುಮ್ಕೆ ಚಿಂತೆ ಮಾಡ್ಕೊಂಡ್ ಕೂತ್ರೆ ಸರಿ ಹೋಯ್ತದೆ. ಸರಿ ಹೋಗಕ್ಕೆ ಏನ್ ಮಾಡ್ಬೇಕೋ ಅದನ್ನ ನಾವ್ ಮಾಡ್ಬೇಕು. ಅದ್ಕಮ್ಮ ಆ ವಿಶ್ವ ಮನೇಲಿಲ್ಲ. ಅವನು ಎಲ್ಲವನ್ನೇ ಎಲ್ಲಿಗೆ ಹೋಗೋನೆ ಅಂತ ರೊಟ್ಟಿಯವ್ರಿಗೂ ಗೊತ್ತಿಲ್ಲ. ಅಂದ್ರೆ ಅವ್ನು ಊರು ಬಿಟ್ಟವನೇ ಅನ್ಸುತ್ತೆ. ಅದ್ಕಮ್ಮ ಮುದ್ದು ಸೊಸೆ, ಮುದ್ದು ಸೊಸೆ. ಬುಡವ ಈ ಕೋಪ ಮಾಡ್ಕೊಂಡ್ರು ತಾನೆ ಏನ್ ಉಪಯೋಗ ಇದ್ದದ್ಯೋಳು? ಚಿತ್ರ ಅವನ್ ಎಲೆಕ್ಷನ್ ಅಲ್ಲಿ ಗೆಲ್ಬಾರ್ದು ಅಂತ ನಾನು ಏಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೂ ಅವನ್ ಗೆದ್ದೇ ಬಿಟ್ಟ. ಗೆಲ್ತಿದ್ದಂಗೆ ಈಗ ಮಂತ್ರಿ ಆಗ ಕೊಂಟವನಲ್ಲ, ನನಗೆ ಹೆಂಗ್ ಆಯ್ತಿರ್ಬೇಕು ಹೇಳು? ಒಟ್ಟಲ್ಲಿ ಬೆಂಕಿ ಹಾಕೊಂಡಂಗೈತೆ. ಹಾಗಂತ ನೀನ್ ಕೋಪ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯನೇ ಕಣವ ಹಾಳಾಗದು. ಏನೋ ಅವ್ರ ಅದೃಷ್ಟ ಸಂದಾಗದೆ. ಅವ್ವ, ಇದಕ್ಕೆಲ್ಲ ಕಾರಣನೇ ಆ 3 ಅಡಿ. ಅವಳು ಅಡಗಿಸ್ದೆ ಹೋದ್ರೆ ನಮಗ್ ಉಳಿಗಾಲ ಇರಕಿಲ್ಲ. ಅವಳಿಗೇನಾದ್ರೂ ಮಾಡ್ಲೇಬೇಕು ಕಣವ. ನಿಜ ಚಿತ್ರ, ಆ ಶಿವರಾಮೇಗೌಡ ನನ್ನ ಗಂಡನ್ನ ಅವನು ಮುಂದೆ ಕೈ ಕಟ್ಕೊಂಡ್ ನಿಂತ್ಕೊಳಂಗ್ ಮಾಡ್ಕೊಂಡವನೆ. ಆದ್ರೆ ಈ 3 ಅಡಿ ನನ್ನ ಮಗನ್ನ ಅಟ್ಟಿ ಬುಟ್ಟು ಆಚೆಗಾಕ್ಸಿದ್ಲು. ಆಟೆಲ್ಲ ಸಾಲ್ದು ಅಂತವ ನನ್ನ ಪಾಲಿಗೆ ಮಗ್ಳು ಮುಳ್ಳಾಗೋಳೆ. ಈಟಾದ್ಮೇಲುವೆ ಅವಳನ್ನ ಅಟ್ಟಿಲೆ ಇರಕ್ ಬಿಟ್ಬಿಟ್ರೆ ನಮ್ಮನ್ನ ಬಿಕ್ಸೆ ಬೇಡಂಗ್ ಮಾಡ್ಬಿಡ್ತಾಳೆ. ಹಂಗಾಗ್ಬಾರ್ದು. ಹಂಗಾಗಕ್ ನಾನು ಬಿಡಕ್ಕಿಲ್ಲ. ಮೊದ್ಲು ಒಳಗೊಂದು ಇತಿಶ್ರೀ ಆಡ್ತೀನಿ. ಓಯ್, ಅವಳ ಜೊತೆ ಶೆಡ್ಡಲ್ಲಿ ಇರ್ಬೇಕಾದವಳು ಈ ಕಡೆಯಿಂದ ಬರ್ತಾ ಇದ್ಯಾ? ನನ್ನ ಔಟ್ ಹೌಸ್ ಅಲ್ಲಿ ನಿಂಗೇನ್ ಕೆಮೆ? ಯಾಕ್ರಿ ಹಿಂಗ್ ಮಾಡುದ್ರಿ? ನಂದೇನು ತೆಪ್ಪಿಲ್ಲ ಅಂತ ನಿಮಗ್ ಸಂದಾಗ ಗೊತ್ತಿದ್ರುವೆ ಇಂಥ ದೊಡ್ಡ ಆರೋಪ ಹೊರ್ಸಕ್ಕೆ ನಿಮ್ ಮನ್ಸಾಕ್ಷಿ ಹೆಂಗಾದ್ರೂ ಒಪ್ಕೋತು? ಅಲ್ಲ, ನಾನ್ ನಿಮ್ನ ಏಟ್ ಪೀರುತಿ ಮಾಡ್ತೀವ್ನಿ. ನಿಮ್ನ ಬಿಟ್ರೆ ಬೇರೆ ಯಾರನ್ನೂ ಕಣ್ಣೆತ್ತು ನೋಡಕ್ಕಿಲ್ಲ ಅಂತ ನಿಮಗ್ ಸಂದಾಗ ಗೊತ್ತು. ಅಂದ್ರು ಯಾಕೆ ಇಂಥ ಕೆಲ್ಸ ಮಾಡ್ಬಿಟ್ರಿ? ಯಾಕೆ ಅಂದ್ರೆ ನಿನ್ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ದಾನೆಯ. ನಿನ್ ಜೊತೆ ಸಂಸಾರ ಮಾಡೋದಕ್ ಕಷ್ಟ ಆಗಿ ನಿನ್ನ ನನ್ನ ಜೀವನದಿಂದನೇ ಶಾಶ್ವತವಾಗಿ ಕಿತ್ತಾಕ್ಬೇಕು ಅಂತಾನೆಯ ಹಿಂಗೆಲ್ಲ ಮಾಡಿದ್ದು. ಅಲ್ಲ ರೀ, ನನ್ ಹಿಂದ್ಗುಟೆ ಬಿದ್ದು ಕಾಡಿ ಬೇಡಿ ನನ್ನ ಪಿರುತಿ ಮಾಡಿ ಈಗ ಇಂಥ ಮಾತು ಹೇಳ್ತಿದ್ದೀರಲ್ಲ, ನಿಮಗೆ ಏನ್ ಮಾತು? ನಾಲ್ಗೆ ಮ್ಯಾಗ್ ಇಡ್ತಾ ಇರ್ಲಿ, ಯಾರ್ ತವ ಮಾತಾಡ್ತಾ ಇದ್ಯಾ? ನೋಡು, ಹೆಂಗಾರು ಮಾಡಿ ನಿನ್ನ ಅನ್ಭವಿಸಿ ಕೈ ತೊಳ್ಕೊಳ್ಳೋಣ ಅಂದ್ಕೊಂಡೆ. ಆದ್ರೆ ನೀನ್ ನನ್ ಬೆನ್ನಿಗ್ ಬಿದ್ದಿದ್ ಬೇತಾಳ ಅದೇ ಆಟಯ. ಆದ್ರೂ ನಾಟಕ ಪಾಟ್ಕ ಮಾಡಿ ನಂದಿನಿ ಜೊತೆ ಮದ್ವೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ, ಆದ್ರೆ ಆ ಕೌಬಾಯಿ ಕುಳ್ಳಿ ಮತ್ತೆ ಭದ್ರ ಇಬ್ರು ಬಂದ್ಬಿಟ್ಟು ನಿನಗ್ ತಾಳಿ ಕಟ್ಸಿ ನನ್ ಬದುಕನ್ನೇ ಬರ್ಬಾದ್ ಮಾಡ್ಬಿಟ್ರು. ರೀ, ನೀವ್ ಸ್ಯಾನೆ ತೆಪ್ ಮಾತಾಡ್ತಿದ್ದೀರಿ. ನಾನ್ ನಿಮ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡ್ತೀವ್ನಿ. ನೀನ್ ಪಿರುತಿ ತಗೊಂಡ್ ನಾನೇನು ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕನೆ? ಏಯ್, ಕೇಳಿಸ್ಕೊ, ದುಡ್ಡು ಬೇಕು. ಏನೋ ಹೇಳ್ತಾರಲ್ಲ, ದುಡ್ಡಂದ್ರೆ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅಂತ. ಹಂಗೆ ನೋಡು, ಅವತ್ ನೀನ್ ನನ್ ಮಾತ್ ಕೇಳಿದಿದ್ರೆ ನಂದಿ ನಿನ್ ಕಟ್ಕೊಂಡು ನಿನ್ನನ್ ಕೊನೆ ಗಂಟ ಇಟ್ಕೊಳುವೆ. ಮುಚ್ಚೆ ಬಾಯ್ನ. ಇಬ್ರು ನೆಮ್ಮದಿಯಾಗಿರ್ಬೋದಿತ್ತು. ಆದ್ರೆ ನೀನ್ ನನ್ ಮಾತ್ ಕೇಳ್ದೆ ಹೋಗ್ಬಿಟ್ಟೆ. ಜೊತೆಗೆ ಕೌಬಾಯ್ ಕುಳ್ಳಿ ಜೊತೆಗೆ ಸೇರ್ಕೊಂಡು ನನ್ನನ್ನೇ ಸಿಕ್ಕಾಕ್ಸ್ಬಿಟ್ಟೆ ಅಲ್ವೇ? ನೋಡಿ,
ನನ್ ಬಗ್ಗೆ ಏನಾರು ಮಾತಾಡಿ, ಆದ್ರೆ ವಿದ್ಯಾಕ್ಕನ್ ಬಗ್ಗೆ ಏನು ಮಾತಾಡ್ಬೇಡಿ. ವಿದ್ಯಾಕ್ಕ ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ತೆಪ್ಪಾಗ್ಬಿಡೋದು. ನೋಡ್ರಿ, ನಿಮ್ ತಪ್ಪನ್ನ ಅರ್ಥ ಮಾಡ್ಕೊಂಡು ಏಯ್, ಹತ್ರ ಬರ್ಬೇಡ, ಹಿಂದೆ ಹೋಯ್ತಾ ಇರೋ. ಯಾಕ್ರೆ ನಿಮಗೆ ಅರ್ಥ ಆಯ್ತಾ ಇಲ್ಲ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವ್ ಸಂದಾಗ ಬದುಕ್ಬೋದು. ಏಯ್, ಏನೇ ಮಾತಾಡ್ತಾ ಇದ್ಯಾ? ನಿನ್ ಜೊತೆ ನಾನ್ ಸಂಸಾರ ಮಾಡೋದು, ನನ್ಗಂತ ಕರ್ಮ ಇನ್ನೂ ಬಂದಿಲ್ಲ. ಏನೋ ಇವತ್ತು ಅಟ್ಟಿಯವರು ಆ ಕೌಬಾಯ್ ಕುಳ್ಳಿ ಸಪೋರ್ಟ್ ಗೌರೆ ಅಂತ ಹೀಟೆಲ್ಲ ಮಾತಾಡ್ತಾ ಇದ್ಯಲ್ವೇ? ಆದ್ರೆ ಗೆಪ್ತಿ ಮಡ್ಕೊಬಿಡು, ನಾನ್ ನಿನ್ನ ನನ್ನ ಜೀವನದಿಂದ ಶಾಶ್ವತವಾಗಿ ಕಿತ್ ಬಿಸಾಕೆ ಹಾಕ್ತೀನಿ. ನೋಡ್ತಾ ಇರೋ. ಚಂಪಾ, ಚಂಪಾ, ಯಾಕ್ ಚಂಪಾ ಅಳ್ತಾ ಇದೀಯಾ? ಸುಭಾಸಣ್ಣ ಏನಾದ್ರು ಬೈದ್ಬಿಟ್ಟು ಹೋದ್ರೆ? ಏ, ಹಂಗೇನಿಲ್ಲ ಅಕ್ಕ, ಸುಮ್ನೆ ಆಗಿದ್ದೆಲ್ಲ ಗೆಪ್ತಿಗ್ ಬಂತು, ಅದಕ್ಕೆ ಅಳ್ತಿದ್ದೆ. ಚಂಪಾ, ನನ್ನನ್ನೇನ್ ದಡ್ಡಿ ಅನ್ಕೊಂಡಿದ್ಯಾ? ಸುಮ್ಕೆ ರೋಡಲ್ಲಿ ನಿಂತ್ಕೊಂಡು ಅಳ್ತಿದೀಯಲ್ಲ. ನೋಡು ಚಂಪಾ, ಎಲ್ಲಾನು ಸರಿ ಹೋಗ್ಬೇಕು ಅಂದ್ರೆ ಅದಕ್ಕೇನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ಬೇಕು. ನೀನ್ ಧೈರ್ಯ ತಂದ್ಕೋ, ಅಳ್ಬೇಡ, ಬಾ. ವಿದ್ಯಕ್ಕ, ಚಂಪಾ, ಚಂಪಾ, ಅಳ್ಬೇಡ, ಸಮಾಧಾನ ಮಾಡ್ಕೊ, ಬಾ ಬಾ. ಗೌಡ್ರೆ, ಹಿಂಗೆ 2 ತಿಂಗಳಿಂದ ನಮ್ಮೂರಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಸಿಟಿಯಿಂದ ಬಂದು ನಮ್ ತಾವ ಜಮೀನ್ ಖರೀದಿ ಮಾಡಿದ್ರು. ಒಪ್ಪಂದ ಮಾಡ್ಕೋಬೇಕಾದ್ರೆ ಕೊಡ್ತೀನಿ ಅಂದಿದ್ದ ಬೆಲೆನೇ ಒಂದು, ಆದ್ರೆ ನಮಗ್ ಕೊಟ್ಟಿರೋ ಬೆಲೆನೇ ಒಂದು. ಅಲ್ರಪ್ಪ, ಮಾತಾಡಿದ ದುಡ್ಡು ಪೂರ್ತಿ ಕೊಟ್ಬೇಕು ತಾನೆ ರಿಜಿಸ್ಟರ್ ಮಾಡ್ಕೊಡೋದು. ಮೊದ್ಲು ಹೊಸಿ ಕೊಟ್ಟಿದ್ರು, ಮಿಕ್ಕಿದ್ದು ರಿಜಿಸ್ಟ್ರೇಷನ್ ಆದ್ಮೇಲೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಹಂಗಂದ್ಮೇಲೆ ಅದಕ್ಕಿಂತ ಮುಂಚೆನೆ ಇಸ್ಕೋಬೇಕಲ್ವೇ? ಮೋಸ ಹೋಗ್ಬಿಟ್ರಿ ಚಿಕ್ಕಗೌಡ್ರೆ. ಅವ್ರು ಮೋಸ ಮಾಡಿಲ್ಲ ಕಣ್ರಲ್ಲ, ನೀವು ಮೋಸ ಹೋಗ್ಬಿಟ್ಟಿದ್ದೀರಾ. ಪ್ರಪಂಚ ಹಂಗದೆ ಅಂತ ಗೊತ್ತಿದ್ರುವೆ ಯಾಕರ್ಲ ನಮ್ಮ ಹಳ್ಳಿ ಜನ ಹಿಂಗೆ ಯಾಮಾರ್ತೀರಾ? ನೋಡ್ರಲ್ಲ, ಬಣ್ಣದ ಮಾತಿಗೆ ಬೆರಗಾಗ್ಬಾರ್ದು. ನಿಮಗ್ ತಿಳಿಲಿಲ್ಲ ಅಂದ್ರೆ ಯಾರನ್ನ ಓದಿರೋರೋ ತಿಳ್ಕೊಂಡಿರೋರೋ ಅವ್ರ ಹತ್ರ ಕೇಳಿ ತಿಳ್ಕೊಬೇಕು. ಗೌಡ್ರೆ, ಇವಾಗ ಏನ್ ಮಾಡೋದು ಗೌಡ್ರೆ? ಸರಿ, ನಾನು ಅವ್ರ ಕೂಟೆ ಮಾತಾಡ್ತೀನಿ ಬಿಡಿ. ಆದ್ರೆ ಅವ್ರು ಇವತ್ ಬಂದು ಆಗ್ಲೇ ಭೂಮಿ ಪೂಜೆ ಮಾಡ್ತಾವ್ರೆ. ಅದಕ್ಕೆ ಪೂಜೆ ಮಾಡೋದನ್ನ ನಿಲ್ಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊಸಿ ಜನವ ಅಲ್ಲಿ ಕಳ್ಸಿ ನಾವು ನಿಮ್ ತಕ್ ಬಂದಿದೀವಿ. ನೋಡ್ರಪ್ಪ, ನೀವು ಒಂದು ರೇಟ್ಗೆ ಒಪ್ಪಂದ ಮಾಡ್ಕೊಂಡು ಜಮೀನು ಮಾರಿದಿರಿ ಅಂದ್ರೆ ಆ ರೇಟ್ನ ಅವರು ನಿಮಗೆ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ಕೊಡ್ಸುವ, ಕೂತ್ ಮಾತಾಡುವ. ಒಂದು ತಿಳ್ಕೊಡ್ರಪ್ಪ, ಓಡಾಡೋ ದಾರಿಗೆ ಮಾಡ್ತಾ ಇರೋ ಪೂಜೆಗೆ ಯಾವತ್ತೂ ಅಡ್ಡಿ ಮಾಡಬಾರ್ದು. ಗೌಡ್ರೆ, ಅವ್ರಿಗೆ ದೊಡ್ಡ ದೊಡ್ಡ ಮಂತ್ರೆಲ್ಲ ಪರಿಚಯ ಅವ್ರೆ. ನೀವು ಜಮೀನ್ ವಿಷಯಕ್ಕೆ ಕಾಲ್ ಹಾಕ್ಬೇಡಿ ಅಂದ್ರೆ ನಾವೇನ್ ಮಾಡೋದು ಗೌಡ್ರೆ? ನೋಡಿ, ಈಗ ನ್ಯಾಯ ಕೇಳ್ಕೊಂಡು ನಮ್ಮ ಅಣ್ಣನ್ ತಾಕ್ ಬಂದಿದ್ದೀರ ತಾನೆ, ನಿಮ್ಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲ್ಲ, ನ್ಯಾಯ ಸಿಕ್ಕೇ ಸಿಗ್ತದೆ. ಈಗ ನೀವು ಅಣ್ಣ ಹೇಳ್ದಂಗೆ ಕೇಳಿ. ನಮ್ಮ ರೈತರು ತೊಂದರೆ ಮಾಡಿದ್ರು ಅಂತ ನಮ್ಮ ರೈತರಿಗೆ ಕೆಟ್ಟ ಹೆಸರು ಬರೋದು ಬೇಡ. ನೀವೀಗಲೇ ಹೋಗಿ ಅವ್ರ ಪಾಡ್ಗೆ ಅವ್ರು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ನಮ್ಮ ಜನಕ್ಕೂ ಹೊಸಿ ಸುಮ್ಕಿರ ಕೇಳಿ. ನಾನಿರೋ ಗಂಟ ಒಬ್ಬ ರೈತನ್ಗೂ ಅನ್ಯಾಯ ಆಗಿ ಬಿಡಕ್ಕಿಲ್ಲ, ತೊಂದರೆ ಆಗಕ್ ಬಿಡಕ್ಕಿಲ್ಲ. ಗೋವಿಂದ, ಅದೇನು ಕೂತ್ ಮಾತಾಡಿ ಬಗೆಹರಿಸುಮ. ಸರಿ, ನೀನು ನಡಿ. ಏ ಭದ್ರಾ, ನೀನು ಬರ್ಲಾ? ಸರಿಯಪ್ಪ. ಅಲ್ಲ, ಎಲ್ಲ ರೈತರಿಗೆ ಸಮಸ್ಯೆ ಆಯ್ತದಲ್ಲ, ಯಾಕೆ ಅಂತ? ಕಣವ, ಅಣ್ಣ ಹೋಗಿದ್ರಲ್ಲ ಬಿಡು, ಸಮಸ್ಯೆನ ಬಗೆಹರಿಸ್ಬಿಟ್ಟು ಬರ್ತಾನೆ.
ಲೇ ಶಿವರಾಮೇಗೌಡ, ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಹೋಗು, ಇವತ್ ನಿಂಗ್ ಕಾದದೆ ಮಾರಿ ಹಬ್ಬ. ಚಂಪಾ, ವಿದ್ಯಕ್ಕ, ದಿನಗಳು ಮಾತ್ರ ಕಳ್ದೋಗ್ತಾ ಇದ್ದಾವೆ, ಆದ್ರೆ ನನ್ ತೆಪ್ಪಿಲ್ಲ ಅಂತ ಸಾಬೀತ್ ಪಡ್ಸಕ್ಕೆ ದಾರಿನೇ ಕಾಣಿಸ್ತಿಲ್ಲ ಅಂತ ಸುಮ್ಕೆ ಚಿಂತೆ ಮಾಡ್ಕೊಂಡ್ ಕೂತ್ರೆ ಸರಿ ಹೋಯ್ತದೆ. ಸರಿ ಹೋಗಕ್ಕೆ ಏನ್ ಮಾಡ್ಬೇಕೋ ಅದನ್ನ ನಾವ್ ಮಾಡ್ಬೇಕು. ಅದ್ಕಮ್ಮ ಆ ವಿಶ್ವ ಮನೇಲಿಲ್ಲ. ಅವನು ಎಲ್ಲಿಗೆ ಹೋಗೋನೆ ಅಂತ ರೊಟ್ಟಿಯವ್ರಿಗೂ ಗೊತ್ತಿಲ್ಲ. ಅಂದ್ರೆ ಅವ್ನು ಊರು ಬಿಟ್ಟವನೇ ಅನ್ಸುತ್ತೆ ಅದ್ಕಮ್ಮ. ಅಣ್ಣಯ್ಯ, ಅವನಾಗಿ ಊರಂತೂ ಬಿಟ್ಟಿರಲ್ಲ, ಬಿಡ್ಸಿರೋದಿದು. ಏನ್ ಹೇಳ್ತಾ ಇದೀಯ ಅದ್ಕಮ್ಮ? ಹ್ಞೂ ಅಣ್ಣಯ್ಯ, ನಾವ್ ತಕೊಂಡಿರೋ ಟೈಮಲ್ಲಿ ಅವ್ನ್ ನಮಗ್ ಸಿಗ್ಬಾರ್ದು ಅಂತ ಇವ್ರುಗಳೇ ಪ್ಲಾನ್ ಮಾಡಿ ಅವನ್ನ ಊರ್ ಬಿಡಂಗ್ ಮಾಡಿರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಲ್ಲ ಅದ್ಕಮ್ಮ, ಅದ್ರಿಂದ ಇವ್ರಿಗೇನ್ ಲಾಭ? ಇವ್ರುಗಳೆಲ್ಲ ಯಾಕಂಗ್ ಮಾಡ್ಬೇಕು? ಅವ್ರ ಮಾತಲ್ಲಿ ಸತ್ಯ ಇದ್ದಿದ್ರೆ ಅವ್ರ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಅಣ್ಣಯ್ಯ. ಚಂಪಾ ಯಾವ ತಪ್ಪು ಮಾಡಿಲ್ಲ ಅಂತ ಅವ್ರಿಗ್ ಸಂದಾಗ ಗೊತ್ತದೆ. ಅದ್ಕೆ ಈ ಚಂಪನ್ ಮೇಲ್ ಮಾಡಿರೋ ಆರೋಪ ಹೆಂಗಾದ್ರೂ ಮಾಡಿ ಸತ್ಯ ಅಂತ ನಿರೂಪಿಸಿದ್ರೆ ತಾನೆ ಅವ್ರ ಉದ್ದೇಶ ಈಡೇರೋದು. ಅದ್ಕೆ ಇಂಥ ಕೆಲ್ಸ ಮಾಡೋರೆ. ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ ಅವ್ನ್ ನಮ್ ಕೈ ಸಿಗಕ್ಕಿಲ್ಲ ಅನ್ಸುತ್ತೆ ಅದ್ಕಮ್ಮ. ಅಯ್ಯೋ, ನಾನ್ ಮನೆ ಬಿಟ್ಟು ಹೋಗಕ್ಕೆ ಇವರೆಲ್ಲ ಈಟೆಲ್ಲ ಪ್ರಯತ್ನ ಮಾಡಿರ್ಬೇಕಾದ್ರೆ ನಾನು ಹೋಗೋದನ್ನ ತಪ್ಸಕ್ಕೆ ಆಗೋದೇ ಇಲ್ಲ. ಯಾರಿಂದಲೂ ನನ್ನ ಕಾಪಾಡಕ್ ಸಾಧ್ಯನೇ ಇಲ್ಲ. ಚಂಪಾ, ಅಳ್ಬೇಡ ಚಂಪಾ, ಸಮಾಧಾನ ಮಾಡ್ಕೋ ಚಂಪಾ.